ಹೊಲಿಗೆ ಕಲಿಗೆ ಸ್ವಾಗತ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್. ನಮಸ್ತೆ. ಬಹಳಷ್ಟು ಜನ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸಿ ಅಂತ ಕೇಳಿದ್ದಾರೆ. ಹಾಗಾಗಿ ಇವತ್ತು ನಾನು ಬ್ಲೌಸ್ ಡ್ರಾಫ್ಟಿಂಗ್ ಕಟಿಂಗ್ ತಿಳಿಸ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಮಾಡ್ಕೊಳ್ಳೋಣ. ಲೈನಿಂಗ್ ಬಟ್ಟೆನ ಈ ರೀತಿ ಅರ್ಧಕ್ಕೇನಿರುತ್ತೋ ಹಾಗೆ ತಗೊಳ್ತೀನಿ ನಾನು. ಈ ರೀತಿ ಅಳತೆ ಬ್ಲೌಸ್ ತಗೊಂಡಿದ್ದೀನಿ. ಇದು ಲೈನಿಂಗ್ ಬಟ್ಟೆ. ಮೊದಲಿಗೆ ಕೆಳಗಡೆ ಈ ರೀತಿ ಮಾರ್ಜಿನ್ ಹಾಕೋಬೇಕು. ಯಾಕೆ ಅಂದರೆ ಕೆಳಗೆ ಬಟ್ಟೆ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಕಟ್ ಮಾಡೋದಕ್ಕೆ ಇಲ್ಲಿಂದ ಮೇಲ್ಗಡೆ ನಾವು ಅಳತೆಯನ್ನು ತಗೊಳ್ಳೋಣ. ಕೆಳಗಡೆಯಿಂದ ಅರ್ಧ ಇಂಚು ಒಂದು ಗುರ್ತು ಹಾಕೋತಾ ಇದ್ದೀನಿ. ಈ ರೀತಿ ರನ್ನಿಂಗ್ ಸ್ಟಿಚಸ್ ಥರ. ಈಗ ಬ್ಲೌಸ್ನ ಮೊದಲಿಗೆ ಈ ಭುಜದ ಭಾಗ ಏನಿದೆ ಇಲ್ಲಿ ಈ ರೀತಿ ಹಿಡ್ಕೊಳ್ಳಿ. ಮಧ್ಯ ಭಾಗ ಮತ್ತು ಈ ಕೆಳಭಾಗ ಈ ರೀತಿ ಹಿಡ್ಕೊಂಡು ಉದ್ದ ಅಳತೆ ಮಾಡ್ಕೋಬೇಕು. ಇಲ್ಲಿ ನಾವೇನು ಗುರ್ತು ಹಾಕಿದ್ದೀವಿ ಇದಿಷ್ಟು ಹೊಲಿಗೆಗೋಸ್ಕರ ನಾನು ಬಿಟ್ಟಿರೋದು. ಈ ಮಾರ್ಜಿನ್ ಈ ಲೈನ್ ಬಂದು ನಾನು ಕಟ್ ಮಾಡ್ಕೋತೀನಿ. ಬಟ್ಟೆ ಹೆಚ್ಚು ಕಮ್ಮಿ ಇದ್ದರೆ ಅಂತ ಈ ಲೈನ್ ಹಾಕಿರೋದು. ಇದನ್ನು ಕಟ್ ಮಾಡ್ಕೋತೀನಿ. ಈ ಅರ್ಧ ಇಂಚ್ ಏನು ಕೊಟ್ಟಿದ್ದೀನಿ ಇದು ಹೊಲಿಗೆಗೋಸ್ಕರ. ಇಲ್ಲಿಂದ ಈ ರೀತಿ ನೇರವಾಗಿ ಇಟ್ಕೋಬೇಕು. ಈಗ ನಿಮಗೆ ಬ್ಲೌಸಿನ ಉದ್ದ ಗೊತ್ತಾಗಿದೆ. ಇಲ್ಲಿ ಹೀಗೆ ಗುರ್ತು ಹಾಕ್ಕೋಬೇಕು. ಇಲ್ಲಿಂದ ಅರ್ಧ ಇಂಚು ಮೇಲೆ ಇನ್ನೊಂದು ಗೆರೆ, ಇದು ಹೊಲಿಗೆಗೋಸ್ಕರ. ಈಗ ಇದನ್ನ ಕಟ್ ಮಾಡ್ಕೋತೀನಿ ನಾನು. ಈಗ ನಾನು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲು ಹಿಂಭಾಗ ಮಾಡ್ತಾ ಇರೋದು ನಾವು. ಈಗ ಉದ್ದ ಆದಮೇಲೆ ನೆಕ್ಸ್ಟ್ ಮೊದಲು ಕುತ್ತಿಗೆ ನೋಡ್ಕೊಳ್ಳೋಣ. ಈ ರೀತಿ ಬ್ಲೌಸನ್ನ ಹೀಗೆ ಇಟ್ಕೊಂಡು ಈ ರೀತಿ ಅರ್ಧಕ್ಕೆ ಮಡ್ಚ್ಕೊಳ್ಳಿ. ಬಟನ್ಸ್ ಹಾಕಿರಬೇಕು. ಈ ರೀತಿ ಮಡ್ಚ್ಕೊಂಡಾದ್ಮೇಲೆ ಒಂದು ಸ್ಕೇಲ್ ಏನಾದರೂ ಅಥವಾ ಬುಕ್ ಆದರೂ ಸರಿ, ಇದು ನಮ್ಮ ಹಿಂಭಾಗದ ಕಡೆ, ಇಲ್ಲಿಂದ ಹೀಗಿಟ್ಕೊಳ್ಳಿ. ಅಂದರೆ ಈ ನೆಕ್ಕಿಂದ ಹೀಗೆ ಸ್ಟ್ರೈಟಾಗಿ ಕವರ್ ಆಗೋ ರೀತಿ ಲೈನ್ಗೆ. ಈಗ ಟೇಪ್ನ ಸಹಾಯದಿಂದ ಶುರುವಿನಿಂದ ಹಿಡಿದು ಭುಜ ನಿಮಗೆ ಕಾಣ್ತಾ ಇದೆಯಾ? ಭುಜದ ಗುರುತು ಇದು. ಇಲ್ಲಿಂದ 1/4 ಇಂಚು
6 ಇಂಚ್ ಇದೆ ನನಗೆ. ಇಲ್ಲಿಂದ ಇಲ್ಲಿವರೆಗೂ 6 ಇಂಚ್ ಇದೆ. ಹಾಗಾಗಿ ಈಗ ನನ್ನ ಪೂರ್ತಿ ಭುಜದ ಅಳತೆ 6 ಇಂಚು. ಈಗ ಈ ಭುಜದ ಭಾಗ ಮಾತ್ರ ನೋಡೋಣ. ಒಳಗಡೆ ಈ ಕಡೆ ನಾವು ಬಟ್ಟೆ ಬಿಟ್ಟಿರ್ತೀವಿ ಹೊಲಿಗೆಗೋಸ್ಕರ, ಮತ್ತು ಈ ಕಡೆ ಸ್ವಲ್ಪ ಬಿಟ್ಟಿರ್ತೀವಿ. ಬಟ್ಟೆ ಏನಿದೆ ಇಲ್ಲಿಂದ ಈ ಕಡೆ ಹೊರಗಡೆ 1/4 ಇಂಚ್ ಸೇರಿಸ್ಬೇಕು. ಈಗ ನನಗೆ 3 ಇಂಚು, 1/4 ಇಂಚ್ ಕಮ್ಮಿ ಇದೆ, ಹಾಗಾಗಿ ನಾನು 3 ಇಂಚ್ ತಗೋತಾ ಇದ್ದೀನಿ. ಈಗ ನನಗೆ ಭುಜ 3 ಇಂಚು, ಕುತ್ತಿಗೆ 3 ಇಂಚ್ ಸಿಕ್ಕಿದೆ. ಈಗ ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಿ. ಇದನ್ನ ಹೀಗೆ ಕನೆಕ್ಟ್ ಮಾಡಿಕೊಂಡ್ರೆ ಶೋಲ್ಡರ್ ಸ್ಲೋಪ್ ಆಗುತ್ತೆ. ನೀವು ಹೀಗಾದರೂ ಸ್ಟಿಚ್ ಹಾಕೋಬಹುದು ಅಥವಾ ಹೀಗೆ ನೇರವಾಗಾದರೂ ಸ್ಟಿಚ್ ಹಾಕೋಬಹುದು, ಅದು ನಿಮ್ಮ ಕನ್ವೀನಿಯನ್ಸ್. ಈಗ ಬ್ಲೌಸ್ನ ಹೀಗಿಟ್ಟು ಇದು ಹೊಲಿಗೆ, ಈ ಹೊಲಿಗೆ ಲೈನಿಂದ ಇದು ಹಿಂಭಾಗದ ಬ್ಯಾಕ್ ನೆಕ್, ಇದು ಇಲ್ಲಿಂದ 1/4 ಇಂಚ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಆಗ ನಮಗೆ ಭುಜದ ಡೆಪ್ತ್ ಏನು ಅಂತ ಗೊತ್ತಾಗುತ್ತೆ. ಇದು ಹಿಂಭಾಗದ ಕುತ್ತಿಗೆಯ ಆಳ 8.5 ಇಂಚ್ ಬಂದಿದೆ. ಇದನ್ನು ಸರಿ ಮಾಡ್ಕೊಳ್ಳಿ. ಹೀಗೆ ಸರಿ ಮಾಡ್ಕೊಂಡ್ಮೇಲೆ ಇಲ್ಲಿ ತುದಿ ಏನು ಕಾಣ್ತಿದೆ ಈ ರೀತಿ ಗುರ್ತು ಹಾಕೋಬೇಕು. ಜೊತೆಗೆ ಈ ಕಂಕಳು ಏನಿದೆ ಅಲ್ಲಿಗೆ ಒಂದು ಗುರ್ತು ಹಾಕೊಳ್ಳಿ. ಇಲ್ಲಿಂದ 1/2 ಇಂಚು ಮೇಲೆ ಈಗ ಇದು ನಮ್ಮ ಆರ್ಮ್ ಹೋಲ್ಗಾಗುತ್ತೆ, ಮತ್ತು ಈಗ ಇದು ಬಾಡೀಸ್ ಪಾರ್ಟ್ ಆಗುತ್ತೆ. ಕರೆಕ್ಟ್ ಮೆಷರ್ಮೆಂಟು. ಜೊತೆಗೆ ಇಲ್ಲಿಂದ ಈಗ 2 ಇಂಚು ಹೊಲಿಗೆಗೆ ಹಿಂಭಾಗ ಮಾಡ್ತಾ ಇರೋದ್ರಿಂದ ಈ ರೀತಿ ಡಾರ್ಟ್ ತಗೊಳ್ಳಿ. ಹಿಂಭಾಗದ ಡಾರ್ಟು ಟೇಪ್ನಿಂದ ಅಳತೆ ಮಾಡಿ ಎಷ್ಟಿದೆ ಅಂತ. 3/4 ಇಂಚ್ ಇದೆ ಇದು ಡಾರ್ಟು. 3/4, ಇದೊಂದು 3/4,
1.5 ಇಲ್ಲಿ ಕೆಳಗಡೆ 1.5 ಇಂಚು ಡಾರ್ಟಿಗೆ ಮಾರ್ಕ್ ಮಾಡಿದ್ದೀನಿ. ಇದಾದ್ಮೇಲೆ 2 ಇಂಚು ಹೊಲಿಗೆಗೋಸ್ಕರ ಬಿಡಬೇಕು. ಈ ರೀತಿ ಸ್ಟ್ರೈಟ್ ಲೈನ್ ಬರುತ್ತೆ. ಅಳತೆ ತಗೋಬೇಕಾದ್ರೆ ಈ ರೀತಿ ಇತ್ತು. ಇದಿಷ್ಟು ಈಗ ನಮಗೆ ಡಾರ್ಟ್ ಇಲ್ಲಿ ಬರುತ್ತೆ. ಭುಜದ ಅಳತೆ 3 ಇಂಚಿದೆ. 3 ಇಂಚಿನ ಅರ್ಧ ಭಾಗ 1.5 ಇಂಚು. ಒಂದೂವರೆ ಇಂಚ್ ಹತ್ರ ಕೆಳಗಡೆಗೆ ಒಂದು ಗೆರೆ ಎಳ್ಕೊಳ್ಳಿ. ಡಾರ್ಟಿನ ಉದ್ದ 3 ರಿಂದ 3.5 ಇಂಚ್ ಇಟ್ಕೋಬಹುದು. ಮೂರುವರೆ ಇಂಚ್ ಇಟ್ಟಿದ್ದೀನಿ. ಮುಕ್ಕಾಲು ಇಂಚು ಈ ಕಡೆ ಮತ್ತೆ ಈ ಕಡೆ. ಈಗ ನಮ್ಮ ಹಿಂಭಾಗದ ಡ್ರಾಫ್ಟಿಂಗ್ ಮುಗಿದಿದೆ. ಆರ್ಮ್ ಹೋಲ್ ಒಂದು ಡ್ರಾ ಮಾಡ್ಕೋಬೇಕು. ಈ ರೀತಿ ಕರ್ವ್ನ ಯೂಸ್ ಮಾಡಿ ನೆಕ್ ಲೈನ್ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ತಗೊಳ್ಬೋದು. ನಾನು ಮಾಮೂಲಿ ಯು ನೆಕ್ ಲೈನ್ ಇಡ್ತೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಹಿಂಭಾಗ ಡ್ರಾಫ್ಟ್ ಆಗಿದೆ. ಉಳಿದಿರೋ ಬಟ್ಟೆ ತಗೊಂಡು ಹೀಗಿಟ್ಟು ಈ ರೀತಿ ಇಟ್ಕೊಳ್ಳಿ. ಜೊತೆಗೆ ನೆನಪಿರಲಿ, ಕ್ಲೋಸ್ಡ್ ಸೈಡ್ ಈ ಕಡೆ ಇರಬೇಕು, ಓಪನ್ ಈ ಕಡೆ. ಮುಂಭಾಗಕ್ಕೆ ಈ ಕಡೆ ಆದರೂ ಪರವಾಗಿಲ್ಲ, ಯಾಕಂದರೆ ನಾವು ಮುಂದೆಗಡೆ ಕಟ್ ಮಾಡ್ತೀವಿ. ಆದರೆ ನೀವು ಜೋಡಿಸ್ಕೊಳ್ಬೇಕಾದ್ರೆ ಬಹಳ ಹುಷಾರಿಂದ ಜೋಡಿಸ್ಕೊಳ್ಳಿ. ಈಗ ಹಿಂದೆ ಪೀಸ್ನೇ ಇಟ್ಕೊಂಡು ನಾನು ಮುಂಭಾಗ ಸಹ ಡ್ರಾಫ್ಟ್ ಮಾಡ್ಕೊತೀನಿ ಮೊದಲಿಗೆ. ಈಗ ನಾನು ಹಿಂಭಾಗನೇ ಮುಂಭಾಗಕ್ಕೆ ಡ್ರಾಫ್ಟ್ ಮಾಡಿಕೊಂಡೆ. ಬಹಳಷ್ಟು ಜನಕ್ಕೆ ಡೌಟ್ ಇರ್ಬೋದು ಯಾಕೆ ಈ ರೀತಿ ಮಾಡಿದೆ ಅಂತ. ಯಾಕೆ ಅಂದರೆ ಕೆಲವೊಮ್ಮೆ ನಾವು ಸಪ್ರೇಟಾಗಿ ತೊಗೊಂಡ್ರೆ ಏನಾಗುತ್ತೆ, ಹೆಚ್ಚು ಕಮ್ಮಿ ಬರುತ್ತೆ, ಒಂದು ಸ್ವಲ್ಪ ವ್ಯತ್ಯಾಸ. ಆರ್ಮ್ ಹೋಲ್ ಆಗಿರ್ಬೋದು ಅಥವಾ ಈ ಸೈಡ್ಸು ಅಥವಾ ಈ ಉದ್ದ. ಸೊ ಹಾಗಾಗಿ ಬಿಗಿನರ್ಸ್ ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬ ಕ್ಲೀನಾಗಿ ಬರುತ್ತೆ. ಈಗ ನಮ್ಮ ಉದ್ದ ಅದರಷ್ಟೇ ಇದೆ, ಜೊತೆಗೆ ಅಗಲ ಕೂಡ ಅದರಷ್ಟೇ ಬರುತ್ತೆ. ಸೊ ಹೆಚ್ಚು ಕಮ್ಮಿ ಜಾಸ್ತಿ ಆಗೋದಿಲ್ಲ. ಇದನ್ನ ಇಟ್ಕೊಂಡು ಈಗ ಇದರ ಬೇಸಿಸ್ ಮೇಲೆ ಮುಂಭಾಗನ ನಾನು ಡ್ರಾಫ್ಟ್ ಮಾಡೋದು ತೋರಿಸ್ತೀನಿ. ನಾನು ಆರ್ಮ್ ಹೋಲ್ ಅದೇ ಮಾರ್ಕ್ ಮಾಡಿಕೊಂಡೆ, ಆದರೆ ಕುತ್ತಿಗೆ ಬರೀ ಲೈನ್ ಹಾಕ್ಕೊಂಡು ನಿಲ್ಲಿಸಿದ್ದೀನಿ ನೋಡಿ. ನಾನು ಪೂರ್ತಿ ತೊಗೊಂಡಿಲ್ಲ, ಪೂರ್ತಿ ತೊಗೋಬೇಡಿ, ಯಾಕಂದರೆ ಹಿಂಭಾಗ ತುಂಬ ಡೀಪ್ ಇರುತ್ತೆ. 8, 8.5 ಹತ್ತಿರುತ್ತೆ. ಆದರೆ ನಾವು ಮುಂಭಾಗ 6 ಅಥವಾ 6.5 ಅಷ್ಟೇ ನಾವು ಕೊಡೋದು, ಜಾಸ್ತಿ ಕೊಡೋದಿಲ್ಲ. ನೀವು ಹಿಂಭಾಗದಷ್ಟೇ ಡೀಪ್ ಮಾಡ್ಕೊಂಡ್ರಿ ಅಂದರೆ ಮುಂಭಾಗ ತುಂಬ ಡೀಪ್ ಬಂದ್ಬಿಡುತ್ತೆ, ಆಗ ಬ್ಲೌಸ್ ಹಾಳಾಗೋ ಸಾಧ್ಯತೆ ಇರುತ್ತೆ. ದಯವಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಹುಷಾರಾಗಿ ಗಮನದಲ್ಲಿಟ್ಟುಕೊಂಡು ಮಾರ್ಕ್ ಮಾಡಿ. ನಾನು ಇಲ್ಲಿಗೆ ನಿಲ್ಲಿಸಿದ್ದೀನಿ, ಮುಂದೆ ಕಂಟಿನ್ಯೂ ಮಾಡಿಲ್ಲ. ಈಗ ಈ ಮುಂಭಾಗ ಹೇಗೆ ಅಳತೆ ಮಾಡೋದು ಅಂತ ತೋರಿಸ್ತೀನಿ.
ಈಗ ಮುಂಭಾಗ ಡ್ರಾಫ್ಟ್ ಮಾಡೋಣ. ಬಟ್ಟೆಯ ಮುಂಭಾಗ ಇದು ನೋಡಿ, ಕಪ್ಸ್ ಎಲ್ಲ ಇದೆ, ಜೊತೆಗೆ ಬೆಲ್ಟ್ ಪಟ್ಟಿ. ಈಗ ಮೊದಲಿಗೆ ಈ ಅಳತೆ ಅಗಲ ಸರಿಯಾಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಹೇಗೆ ಅಂದರೆ, ಹೀಗೆ ಇಟ್ಕೊಳ್ಳಿ. ಇದು ಹುಕ್ ಪಟ್ಟಿ ಮತ್ತು ಇದು ಬಟ್ಟೆಯ ತುದಿ. ಈ ರೀತಿ ಇಟ್ಕೊಳ್ಳಿ, ತುಂಬ ಎಳಿಬೇಡಿ, ಹೀಗೆ ನಾರ್ಮಲ್ ಸ್ಟ್ರೆಚ್. ಈ ಬಟ್ಟೆ ತುದಿಯಿಂದ ನಾವು ಗುರುತೇನು ಹಾಕ್ಕೊಂಡಿದ್ದೀವಿ ಅಲ್ಲಿವರೆಗೂ ಅಳತೆ ಮಾಡಿ ನೋಡಿ. ಸರಿಯಾಗಿ ಬಂದಿದೆ ಅಳತೆ ಅಂದರೆ ಈಗ ನಿಮ್ಮ ಅಗಲ ಕರೆಕ್ಟಾಗಿದೆ ಅಂತ. ಈಗ ಈ ಮೆಷರ್ಮೆಂಟ್ ನೋಡೋಣ. ಕುತ್ತಿಗೆ ಆಳ ಈಗ ನಾವು ಮಾಡಬೇಕು. ಭುಜ 3 ಇಂಚು ಅದೇ ಇರುತ್ತೆ. ಈ ರೀತಿ ಇಟ್ಕೊಳ್ಳಿ. ಇದು ಮುಂಭಾಗ ಮೇಲ್ಗಡೆ ಹೊಲಿಗೆಗೆ ಬಿಟ್ಟಿದ್ದೀವಲ್ಲ, ಇಟ್ಕೊಂಡು ಈ ರೀತಿ ತಿರುಗಿಸಿ ಇಲ್ಲಿಗೆ ಬಂದಿದೆ. ಇಲ್ಲಿಂದ 1/4 ಇಂಚ್ ಮೇಲೆ ಮಾಡಬೇಕು. ಯಾಕೆ ಅಂದರೆ ಈ ಬಟ್ಟೆ ಇಲ್ಲಿಗಿರುತ್ತೆ, ಮಡಚಾದ ಮೇಲೆ ಈ ಮೆಜರ್ಮೆಂಟಿಗೆ ಈ ಅಳತೆಗೆ ಬಂದಿರುತ್ತೆ. ಹಾಗಾಗಿ ಈಗ ನಮ್ಮ ನೆಕ್ ಲೈನ್ ಇದು. ಈಗ ಇದು ನಮ್ಮ ಮುಂಭಾಗದ ಕುತ್ತಿಗೆ. ನಮಗೀಗ ಅದ್ರ ಉದ್ದ ಮತ್ತು ಅಗಲ ಸಹ ಸಿಕ್ಕಿದೆ. ಈಗ ಇಲ್ಲಿಂದ ಅಳತೆ ಮಾಡೋಣ. ಈ ರೀತಿ ತಗೊಳ್ಳಿ. ಹುಕ್ಪಟ್ಟಿ ಕಡೆ ತಗೊಂಡಿದ್ದೀನಿ ನಾನು. ಈಗ ಇಲ್ಲೇನು ಗುರ್ತು ಹಾಕ್ಕೊಂಡಿದ್ದೀವಿ ಇಲ್ಲಿಟ್ಕೊಳ್ಳಿ. ಇಲ್ಲಿಟ್ಕೊಂಡು ಈ ಯೋಕ್ ಪಟ್ಟಿ ಕಾಣ್ತಿದೆಯಾ? ಯೋಕ್ ಪಟ್ಟಿ ಈ 2ನೇ ಗೆರೆ ಇಲ್ಲಿಟ್ಕೊಂಡು ಈ ಯೋಕ್ ಪಟ್ಟಿ ಎಲ್ಲಿದೆ ಹೀಗೊಂದು ಗುರ್ತು ಹಾಕ್ಕೊಳ್ಳಿ. ಇಲ್ಲಿ ಡಾರ್ಟ್ ಒಂದು ಕಾಣ್ತಾ ಇದೆ ನೋಡಿ, ಇದೊಂದು 1/4 ಇಂಚು. ಜೊತೆಗೆ ಇಲ್ಲಿ ನಾವು ಈ ಯೋಕ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಇಲ್ಲೊಂದು 1/4 ಇಂದ ಅರ್ಧ ಇಂಚು ಬಟ್ಟೆ ಬೇಕಾಗುತ್ತೆ. ನಾವಿಲ್ಲಿಂದ ಕೆಳಗಡೆಗೆ ಈ ಡಾರ್ಟ್ಗೆ 1/4 ಇಂಚು, ಜೊತೆಗೆ ಈ ಕೆಳಗಡೆಗೆ ಒಂದು ಅರ್ಧ ಇಂಚು, ಒಟ್ಟು 3/4 ಇಂಚು ಹೆಚ್ಚಿಗೆ ತಗೋಬೇಕು. ಈಗ ಇದು ಹುಕ್ ಜಾಗ ಆಗುತ್ತೆ. ಇಲ್ಲಿ ಪಟ್ಟಿ ಯೋಕ್ ಪಟ್ಟಿಗೆ ಈ ಜಾಗ. ಶೋಲ್ಡರ್ ಸ್ಲೋಪ್ ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ರೀತಿ ಅರ್ಧ ಇಂಚು. ನೀವು ಹೀಗೆ ಬೇಕಾದರೂ ತಗೋಬೋದು ಅಡ್ಡಕ್ಕೆ, ಅಥವಾ ಹೀಗೆ ಬೇಕಾದರೂ ತಗೋಬೋದು. ಸ್ಲೋಪ್ ಆದರೂ ಕೊಡ್ಬೋದು ಅಥವಾ ಅಡ್ಡಕ್ಕಾದರೂ ಕೊಡ್ಬೋದು. ಮತ್ತೆ ಇದನ್ನು ಹೀಗಿಟ್ಕೊಳ್ಳಿ. ಮುಂಭಾಗ ಈ ಡಾರ್ಟ್ ಮಾಡೋದಕ್ಕೆ ನಾವು ಹೀಗೆ ಮಾಡ್ತಾ ಇರೋದು. ಇಲ್ಲಿ ಇಟ್ಕೊಳ್ಳಿ. ಇದ್ರ ಮೇಲೆ ಹೀಗಿಟ್ಕೊಂಡು ಹೀಗೆ ಉದ್ದಕ್ಕೆ ಅಳತೆ ಮಾಡಿ ಇಲ್ಲಿಂದ 1/4 ಇಂಚ್ ಕಮ್ಮಿ. ಈಗ ನಮಗೆ ಈ ಮಧ್ಯಭಾಗದ ಡಾಟ್ ಇಲ್ಲಿ ಬರುತ್ತೆ. ಈ ಡಾರ್ಟ್ ಅನ್ನು ಸಹ ಈ ರೀತಿ
ಟೇಪ್ನ ಸಹಾಯದಿಂದ ಅಳತೆ ಮಾಡ್ಕೊಳ್ಳಿ. 3/4 ಇಂಚಿದೆ ನೋಡಿ, 3/4 ಇಂಚಿದೆ. ಈ ಕಡೆ 3/4 ಇಂಚು, ಒಟ್ಟು 1.5 ಇಂಚು. ಇದು ಸಹ ಅಷ್ಟೇ 3 ಇಂಚಿದೆ. 3 ಇಂಚಿನ ಅರ್ಧ ಭಾಗ 1.5 ಇಂಚು. ಮಧ್ಯಭಾಗ ಈ ಕಡೆಯಿಂದ 3/4 ಇಂಚು ಮತ್ತು ಈ ಕಡೆಯಿಂದ 3/4 ಇಂಚು. ಇದ್ರ ಉದ್ದ ಹೀಗೆ ಆದರೂ ಅಳಿಬೋದು ಅಥವಾ ಟೇಪ್ನ ಸಹಾಯದಿಂದ ಆದರೂ ಅಳ್ಕೋಬೋದು. 3 ಇಂಚಿದೆ. ಇದಾಗಿದೆ. ನೆಕ್ಸ್ಟ್ ಈ ಕಡೆ ತಗೋಬೇಕು. ಈ ಕಡೆನೂ ಸಹ ಅಷ್ಟೇ ಹೊಲಿಗೆ ಭಾಗ ಇಲ್ಲಿ ಮೇಲ್ಗಡೆ ಏನಿದೆ ಬಟ್ಟೆ ಇಲ್ಲಿಂದ ಅಳತೆ ತಗೊಂಡು ಇಲ್ಲಿ ಯೋಕ್ ಪಟ್ಟಿ ಇಲ್ಲಿವರೆಗೂ ಅಲ್ಲ, ಇಷ್ಟು ಮಾತ್ರ. ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಮಾರ್ಕಿಂಗ್ ಇಲ್ಲಿವರೆಗೂ ಬಂತು. ನಾನು 1/4 ಇಂಚು ಹೆಚ್ಚಿಗೆ ಕೊಟ್ಟಿದ್ದೀನಿ ಹೊಲಿಗೆಗೋಸ್ಕರ, ಬಟ್ಟೆ ಹೊಲಿಗೆ ಹೋಗುತ್ತಲ್ಲ ಅದಕ್ಕೋಸ್ಕರ. ಈಗ ಈ ಲೈನ್ ABC ಜಾಯಿನ್ ಮಾಡಬೇಕು. ಇದು ಜಾಯಿನ್ ಮಾಡ್ಕೊಂಡಿದ್ದೀವಿ. ಈಗ ಯೋಕ್ ಪಟ್ಟಿ ನೋಡೋಣ. ಮತ್ತೆ ಈ ರೀತಿ ತಗೊಳ್ಳಿ. ಇದು ಹುಕ್ ಸೈಡು. ಈ ಪಟ್ಟಿ ಏನಿದೆ ಕೆಳಗಡೆ ಹೊಲಿಗೆಗೆ 1/2 ಇಂಚ್ ಹೋಗುತ್ತೆ, ಮತ್ತೆ ಮೇಲ್ಗಡೆ 1/4 ಇಂಚ್ ಹೊಲಿಗೆಗೆ ಹೋಗುತ್ತೆ. ನೋಡಿ ಮಾರ್ಕಿಂಗ್ ಇಲ್ಲಿದೆ. ಈ ಯೋಕ್ ಪಟ್ಟಿ ಇಲ್ಲಿ ಬರುತ್ತೆ. ಇಲ್ಲಿಂದ 1/4 ಇಂಚು ನನಗೆ ಇಷ್ಟು ಹೊಲಿಗೆಗೆ ಸಾಕು. ಜೊತೆಗೆ ಇಲ್ಲಿಂದ ಇನ್ನೊಂದು ಸ್ವಲ್ಪ ಹೊಲಿಗೆಗೆ ಬೇಕಾಗಿದೆ, ಹಾಗಾಗಿ ಇನ್ನೊಂದು 1/4 ಇಂಚ್ ಕೆಳಗಡೆ ತಗೋತೀನಿ ಕೆಳಗಡೆಗೆ. ಇದನ್ನ ಮುದ್ದ. ಈಗ ಈ ಕಡೆ ನಾವು ಈ ಮಧ್ಯಭಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಈಗ ಈ ಕಡೆನೂ ಸಹ ಅಷ್ಟೇ ಇಲ್ಲಿಂದ ಮೇಲ್ಗಡೆಗೆ ಮತ್ತೆ ಕೆಳಗಡೆಗೆ ಈ ಗೆರೆ ಏನಿದೆ ಇದನ್ನು ನಾನೀಗ ಎಕ್ಸ್ಟೆಂಡ್ ಮಾಡ್ಕೊತೀನಿ. ಈಗ ಇದು ನಮ್ಮ ಯೋಕ್ ಪಟ್ಟಿಗಾಗುತ್ತೆ. ಈಗ ಇದ ಮೇಲೆ ಬಾಡಿ ಪಾರ್ಟ್ ಆಗುತ್ತೆ. ಇದನ್ನ ಮೊದಲು ಕಟ್ ಮಾಡ್ಕೋತೀನಿ, ಅದಾದಮೇಲೆ ಇನ್ನು ಉಳಿದ 2 ಡಾರ್ಟು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಮತ್ತೆ ಇದು ಸ್ಲೀವ್ಸ್. ಇದರ ಉದ್ದ 6 ಇಂಚ್ ಇದೆ. 6 ಇಂಚರ ಮಧ್ಯಭಾಗ ಅರ್ಧ 3 ಇಂಚು. ಇಂಚ್ ಹತ್ರ ಒಂದು ಗುರ್ತು ಹಾಕೊಳ್ಳಿ. ಈ ಲೈನ್ ಏನಿದೆ ಇಲ್ಲಿಂದ ಅರ್ಧ ಇಂಚು ಒಳಗಡೆ ಈ ರೀತಿ ಫ್ರೆಂಚ್ ಕರ್ವ್ ಇಂದ
ಈ ಲೈನ್ಗೆ ಸೇರಿಸ್ಬೇಕು. ಈಗ ಇದು ನಮ್ಮ ಮುಂಭಾಗದ ಆರ್ಮ್ ಹೋಲ್. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ನಿಮಗಿಟ್ಟು ತೋರಿಸ್ತೀನಿ. ಇದು ಹಿಂಭಾಗ. ಯೋಕ್ ಪಟ್ಟಿ ನೋಡಿ. ಇಲ್ಲಿ ನಾನು ಹೊಲಿಗೆಗೆ ಅಂತ ಆಗಲೇ ತೋರಿಸಿದ್ನಲ್ಲ, ಅದ್ರ ಮೇಲೆ ಇಡ್ತಾ ಇದ್ದೀನಿ ನನ್ನ ಬಟ್ಟೆ. ಯಾಕೆಂದರೆ ನಾವಿದು ಹೊಲಿಗೆ ಹಾಕ್ಕೊಂಡಾಗ ಹೇಗೆ ಕಾಣುತ್ತೆ ಅಂತ ತೋರ್ಸೋಕ್ಕೆ. ಇದು ಬಟ್ಟೆ ಮೇಲೆ ಇಟ್ಟಿದ್ದೀನಿ ನೋಡಿ, ಕಾಣ್ತಿದೆಯಾ? ಮತ್ತು ಕೆಳಗಡೆ ಸಹ ನೋಡಿ ಕರೆಕ್ಟಾಗಿ ಅಳತೆ ಬಂದಿದೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಕಮ್ಮಿ ಆಗೋದಿಲ್ಲ, ಸೈಡ್ಸು ಉದ್ದ ಇಲ್ಲ. ಈಗ ನೋಡಿ ನಿಮಗೊಂದು ಐಡಿಯಾ ಸಿಕ್ತು ಹೇಗಿದೆ ಅಂತ. ಈ ರೀತಿ ಮೇಲಿಟ್ಟು ಹೊಲಿದ ಮೇಲೂ ಕೂಡ ನಮಗೆ ಕರೆಕ್ಟಾಗಿ ಇದರ ಅಳತೆಗೆ ಬರುತ್ತೆ. ನಾವು ಕರೆಕ್ಟಾಗಿ ಅರ್ಧ ಇಂಚಿಗೆ ಸರಿಯಾಗಿ ಇಲ್ಲಿಗೆ ಹೊಲಿಗೆ ಹಾಕ್ಕೋಬಹುದು. ಇಲ್ಲಿ ಹೊಲಿಗೆ ಹಾಕ್ಕೋಬಹುದು ಎರಡೂ ಕಡೆ ಸಹ ಹೀಗೆ. ನೋಡಿ ನೆಕ್ ಲೈನ್ ಮುಂಭಾಗ ಕಮ್ಮಿ ಇದೆ, ಹಿಂಭಾಗ ಜಾಸ್ತಿ ಇದೆ. ಕಟ್ ಮಾಡ್ಕೊಳ್ಬೇಕಾದ್ರೆ ಇದು ಗಮನ ಇರಲಿ. ಈಗ ಸ್ಲೀವ್ಸ್ ಕಟ್ಟಿಂಗ್ ತೋರಿಸ್ತೀನಿ. ಅದಕ್ಕೆ ಮೊದಲು ಇದು ಒಂದು ಡಾರ್ಟ್ ಆಯಿತು. ಈಗ ಸಾಧಾರಣವಾಗಿ ಎಲ್ಲ 3 ಡಾರ್ಟ್ಗಳು ಇಡೋದು ಬ್ಲೌಸ್ಗೆ. ಒಂದು ಡಾರ್ಟ್ ಆಗಿದೆ. ಎರಡನೇ ಡಾರ್ಟ್ಗೆ ಈ ರೀತಿ ಈ ಅರ್ಧಕ್ಕೆ ಮಡಚಿ ಈ ಹುಕ್ ಪಟ್ಟಿ ಏನಿದೆ ಇದನ್ನು ಹೀಗೆ ಅರ್ಧಕ್ಕೆ ಮಡಚಿ, ಈಗ ಇದು ಮಧ್ಯಭಾಗ. ಇಲ್ಲಿಂದ 3 ಇಂಚಿದು, 2.5 ಇಂದ 3 ಇಂಚ್ ಸಾಕು. ಸ್ಮಾಲ್ ಮೀಡಿಯಂ ಸೈಜ್ ಆಗಿದ್ರೆ 2.5 ತಗೊಳ್ಳಿ. ಇದು 40 ಸೈಜ್ ಆಗಿರೋದ್ರಿಂದ 3 ಇಂಚ್ ತಗೊಂಡಿದ್ದೀನಿ. ಪೂರ್ತಿ ಈ ಡಾರ್ಟ್ಗೂ ಪಕ್ಕ ಬರಬಾರ್ದು, ಒಂದು ಸ್ವಲ್ಪ ಗ್ಯಾಪ್ ಇರಬೇಕು. ಅದಾದಮೇಲೆ ಈ ಕಡೆ ಈ ರೀತಿ ಮಡ್ಚ್ಕೊಂಡ್ರೆ ಮಧ್ಯಭಾಗ ಗೊತ್ತಾಗುತ್ತೆ ನಿಮಗೆ. ಈಗ ಇಲ್ಲಿಂದ 4 ಇಂಚು ಈಗ ನಮಗೆ 3 ಡಾರ್ಟ್, 1 2 3 ಡಾರ್ಟ್ ಆಗಿದೆ. ಜೊತೆಗೆ ನಾನು ಇದೇ ಥರ ಒಂದು ವಿಡಿಯೋ ಮಾಡಿದ್ದೆ. ಆಗ ಬಹಳಷ್ಟು ಜನ ಪ್ರಶ್ನೆ ಕೇಳಿದ್ರು, ಮುಂಭಾಗದಲ್ಲಿ ನೀವು ಅಳತೆನೇ ತಗೊಟ್ಟಿಲ್ಲ, ಮುಂಭಾಗದಲ್ಲಿ ಅಳತೆ ತೊಗೊಂಡಿಲ್ಲ ಅಂತ. ಯಾಕೆ ತೊಗೊಂಡಿಲ್ಲ ಅಂದರೆ ನಾನು ಹಿಂಭಾಗದಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಹಾಗಾಗಿ ಹೊಲ್ಕೊಳ್ಬೇಕಾದ್ರೆ ಯಾವುದಾದ್ರೂ ಒಂದು ಕಡೆ ಗುರುತಿಟ್ಕೊಂಡ್ರೆ ಸಾಕು. ಅದಕ್ಕೋಸ್ಕರ ನಾನು ಮುಂಭಾಗ ಮಾರ್ಕ್ ಮಾಡಿರಲಿಲ್ಲ. ಈಗ ಸಹ ಅಷ್ಟೇ ಈ ರೀತಿ 2 ಜೋಡಿಸ್ಕೊಂಡು ಈ ರೀತಿ ಗುರ್ತು ಹಾಕೊಂಡ್ರೆ ಇದು ನಮ್ಮ ಮುಂಭಾಗ ಆಗುತ್ತೆ. ಇದನ್ನ ಕಟ್ ಮಾಡಿಕೊಂಡ್ರೆ ನಮ್ಮ ಹುಕ್ಕಟ್ಟಿಗೆ ಆಗುತ್ತೆ. ಇದು ಕಟ್ಟಿಂಗ್ ಆಗಿದೆ. ನಾನೀಗ ಸ್ಲೀವ್ಸ್ ಕಟ್ ಮಾಡೋದನ್ನು ತೋರಿಸ್ತೀನಿ. ಈಗ ಉಳಿದಿರುವಂತಹ ಬಟ್ಟೆ ಏನಿರುತ್ತೆ ಇದರಲ್ಲಿ ನಾವು ಸ್ಲೀವ್ಸ್ ಮಾಡ್ಕೋಬೇಕು. ಮೊದಲಿಗೆ ಬಟ್ಟೆನ 2ರಾಗಿ ಮಡ್ಚ್ಕೊಳ್ಳಿ. ಅದಾದಮೇಲೆ ಮತ್ತೆ ಇನ್ನೊಮ್ಮೆ 4ರಾಗಿ ಮಡ್ಚ್ಕೋಬೇಕು.
1 2 3 4 ಈಗ 4 ಲೇಯರ್ ಆಗಿದೆ. ಈಗ ಇದು ನಮ್ಮ ಸ್ಲೀವ್ಸ್ಗೆ. ಇದು ಬಟ್ಟೆ ಅಗಲ ಸ್ವಲ್ಪ ಕಮ್ಮಿ ಇದೆ, ನಾವು ಪ್ಯಾಚ್ ಕೊಡಬೇಕಾಗತ್ತೆ. ಈ ರೀತಿ ಬಟ್ಟೆ ಉಳಿದಿರತ್ತಲ್ಲ, ಈ ರೀತಿ ಇದನ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ಈಗ 2 ಲೇಯರ್ ಇದೆ. ಇದು ಈ ರೀತಿ ಅರ್ಧಕ್ಕೆ ಮಡಚ್ಕೊಂಡು ಹೀಗಿಟ್ಟು ಅಳತೆ ಮಾಡ್ಬೋದು. ನಿಮಗೆ ಇದು ಈ ರೀತಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಮೊದಲು ಬಟ್ಟೆ ಏನಿದೆ ಈ ರೀತಿ ಬಟ್ಟೆ ಪೂರ್ತಿ ಓಪನ್ ಮಾಡಿ, ನಾನೀಗ ಪಿನ್ಸ್ ಹಾಕಿ ತೋರಿಸ್ತೀನಿ. ಈ ರೀತಿ ಒಂದು ಲೇಯರ್ ತಗೊಂಡು ಹೀಗಿಟ್ಕೊಳ್ಳಿ, ಜೋಡಿಸ್ಕೊಂಡು ನೀವು ಹೊಲಿಗೆ ಹಾಕ್ಕೊಳ್ಳಿ. ನಾನು ಪಿನ್ನಲ್ಲಿ ತೋರಿಸ್ತಿದ್ದೀನಿ ಈಗ ಸದ್ಯಕ್ಕೆ. ಈ ರೀತಿ ಪಿನ್ ಹಾಕ್ಕೊಂಡ್ರೆ ನಿಮಗೆ ಬಟ್ಟೆ ಅಗಲ ಬರುತ್ತೆ. ಅದಾದಮೇಲೆ ನೀವೀಗ ಹೀಗೆ ಅರ್ಧಕ್ಕೆ ಮಡಚ್ಕೊಂಡು ಅಳತೆ ಮಾಡ್ಕೊಳ್ಬಹುದು. ನೀವು ಬಿಗಿನರ್ಸ್ ಆದರೆ ಈ ರೀತಿ ಮಾಡ್ಕೊಳ್ಳಿ, ಆಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ, ಕ್ಲೀನಾಗಿ ಆಗುತ್ತೆ. ಈಗ ಬ್ಲೌಸ್ ಅಳತೆ ಮಾಡೋದು ಹೇಳ್ಕೊಡ್ತೀನಿ. ಇದು ನೋಡಿ, ಇದು ಕ್ಲೋಸ್ಡ್ ಸೈಡ್ ಬಟ್ಟೆ ಮತ್ತು ಇದು ಓಪನ್ ಸೈಡ್. 4 ಇದೆ, 1 2 3 4 ನಮ್ಮ 2 ಸ್ಲೀವ್ಸ್ಗೆ, ಇದು 2 ತೋಳುಗಳಿಗೆ. ಈ ರೀತಿ ಈಗ ಮೊದಲಿಗೆ ಬ್ಲೌಸ್ನ ಉದ್ದ ಈ ರೀತಿ ತೋಳಿನ ಭಾಗ ಏನಿದೆ ಹೀಗಿಟ್ಕೋಬೇಕು. ಈ ಹೊಲಿಗೆ ಭಾಗ ಏನಿದೆ ಇಲ್ಲಿಂದ ಶುರು ಮಾಡಬೇಕು ನಾವು, ಈ ಹೊಲಿಗೆಯಿಂದ ಅಲ್ಲ, ಹೊಲಿಗೆಗೆ ಬಿಟ್ಟಿರ್ತೀವಲ್ಲ ಬಟ್ಟೆ, ಇಲ್ಲಿಂದ ಶುರು ಮಾಡಿ ಹೀಗೆ ಹೀಗೆ ಅಳತೆ ಮಾಡಬೇಕು. ಇಲ್ಲಿ ಕೆಳಗಡೆ ಅರ್ಧ ಇಂಚು ಹೊಲಿಗೆಗೋಸ್ಕರ ನಾವು ಬಿಡಬೇಕು. ಅರ್ಧ ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಿ. ಈಗ ಉದ್ದ ಆಯಿತು. ನೆಕ್ಸ್ಟ್ ಕೆಳಗಡೆ ಅಗಲ, ಇದನ್ನು ಹೀಗಿಟ್ಕೊಂಡು ಈ ಕ್ಲೋಸ್ಡ್ ಸೈಡ್ ಈ ಕಡೆನೇ ಬರಬೇಕು, ಮತ್ತು ಇದು ತೆರೆದ ಕಡೆ ಓಪನ್ ಸೈಡ್ ಹೀಗಿಟ್ಕೊಂಡು ಇದರಿಂದ ಇದು ಸ್ಲೀವ್ಸ್ನ ಗುರುತು, ಜೊತೆಗೆ ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದರ ಗುರುತು. ಇಲ್ಲಿ ಉದ್ದ ಅಗಲ. ಈಗ ಈ ಕಡೆ ಅಂದರೆ ಕೆಳಗೆ ಅಗಲ ಮಾರ್ಕ್ ಮಾಡ್ತೀವಲ್ಲ, ಇಲ್ಲಿ ತುದಿಯಿಂದ ಮೇಲ್ವರೆಗೂ ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಅಗಲ, ಇದು 2 ಇಂಚ್ ಹೊಲಿಗೆಗೆ ಬಿಟ್ಟಿರ್ತೀವಲ್ಲ ಅಲ್ಲಿ ಈ ರೀತಿ ಈ ಕರ್ವ್ ಏನಿದೆ ಇಲ್ಲಿಂದ ನಾವು ಜಾಯಿನ್ ಮಾಡಬೇಕು. ಇದು ಹೊಲಿಗೆ ಭಾಗ, ಇಲ್ಲಿವರೆಗೂ ಕಂಕಳು ಬರುತ್ತೆ, ಜೊತೆಗೆ ಇಲ್ಲಿ ನಮ್ಮ ಸ್ಲೀವ್ಸ್ನ ಅಗಲ. ಈಗ ಇಲ್ಲಿಂದ ನಮ್ಮ ಸ್ಲೀವ್ಸ್ನ ಮಾರ್ಕಿಂಗ್ ಆಗಿದೆ. ಈ ರೀತಿ ಕರ್ವ್ ಇದ್ದರೆ
ಕರ್ವಿನ ಸಹಾಯದಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಸ್ಲೀವ್ಸ್ನ ಡ್ರಾಫ್ಟಿಂಗ್ ಬಹಳ 2 ವಿಡಿಯೋಲ್ಲಿ ತೋರಿಸಿದ್ದೀನಿ. ಒಂದು ಇಂಗ್ಲೀಷಲ್ಲಿದೆ, ಒಂದು ಕನ್ನಡದಲ್ಲಿದೆ. ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನಾನು ಬ್ಲೌಸ್ ಹಾಗೆ ಅಳತೆಯಿಂದ ಹೇಗೆ ಕರ್ವ್ ಡ್ರಾ ಮಾಡೋದು ಅಂತ ತೋರಿಸಿರೋದಕ್ಕೆ ಹೀಗೆ ಮಾಡಿದ್ದೀನಿ. ನೀವು ಬೇಕಿದ್ರೆ ಅದೇ ಮೆಥಡ್ ಯೂಸ್ ಮಾಡ್ಬೋದು, ಅಥವಾ ಈಗ ನಾನು ಮಾಡಿರೋ ಮೆಥಡ್ ಸಹ ಕರೆಕ್ಟೇ. ಈಗ ಇದು ಮೇಲ್ಗಡೆ ಕರ್ವ್ ಆಯಿತು, ಕೆಳಗಡೆ ಕರ್ವ್ ಮತ್ತು ಈ ಉಲ್ಟಾ ಎಸ್ ಈ ರೀತಿ ಮುಂದಗಡೆಗೆ ಈ ರೀತಿ ಬರಬೇಕು ಆಗಿದೆ. ಇದನ್ನ ಕಟ್ ಮಾಡ್ಕೊತೀನಿ. ಎರಡೇ 2 ಲೇಯರ್ ಮಾತ್ರ. ಇದೆರಡು ನಮ್ಮ ಮುಂಭಾಗ ಮತ್ತು ಇದೆರಡು ನಮ್ಮ ಹಿಂಭಾಗ. ಈಗ ಸ್ಲೀವ್ ಸಹ ಡ್ರಾಫ್ಟ್ ಆಗಿದೆ. ಈಗ ಇಷ್ಟೊತ್ತು ನಾನು ಡ್ರಾಫ್ಟ್ ಏನೇನು ಮಾಡ್ಕೊಂಡಿದ್ದೆ ಅದೆಲ್ಲ ಲೈನಿಂಗ್ ಬಟ್ಟೆ ಮೇಲೆ. ಈಗ ಇದು ಬ್ಲೌಸ್ ಪೀಸು. ಈ ರೀತಿ ಬಾರ್ಡರ್ ಇರುವಂಥದ್ದು ಸ್ಲೀವ್ಸಿಗೆ ಬರುತ್ತೆ. ಹಾಗಾಗಿ ಈ ರೀತಿ ಬಾರ್ಡರ್ ಇಲ್ದಿರೋ ಕಡೆ ಈ ರೀತಿ ಅಡ್ಡಕ್ಕೆ ಮಡ್ಚ್ಕೊಂಡು ಹೀಗಿಟ್ಕೊಂಡು ಲೈನಿಂಗ್ ಬಟ್ಟೆನ ಈ ರೀತಿ ಇಟ್ಕೊಳ್ಳಿ. ಬಟ್ಟೆ ಜಾರುವಂಥದ್ದು ಏನಾದರೂ ಆಗಿದ್ರೆ ಪಿನ್ಸ್ನ ಸಹಾಯದಿಂದ ಈ ರೀತಿ ಪಿನ್ಸ್ ಹಾಕಿ ಸೆಕ್ಯೂರ್ ಆಗಿರುತ್ತೆ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಇದು ಓಪನ್ ಸೈಡ್ ಮತ್ತು ಇದು ಕ್ಲೋಸ್ಡ್ ಸೈಡ್. ಈ ರೀತಿ ಜೊತೆಗೆ ನೀವು ಕಟ್ ಮಾಡ್ಕೋಬೇಕಾದ್ರೆ 1/4 ಇಂಚಷ್ಟು ಬಿಟ್ಟು ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಉಳಿದೆರಡು ಭಾಗಗಳನ್ನು ಸಹ ಕಟ್ ಮಾಡ್ಕೊತೀನಿ.